ಅಂದ್ರೆ ನಮ್ಮ ಪರ್ಯಾಯ ಕೃಷ್ಣ ಭಕ್ತರ ಪರ್ಯಾಯ. ಹಾಗಾಗಿ ಎಲ್ಲ ಕೃಷ್ಣ ಭಕ್ತರು ಸೇರಿ ಮಾಡ್ತಿದ್ದಾರೆ. ನಾವು ಸಂಚಾರ ಮಾಡಿ ಎಲ್ಲ ಭಕ್ತರನ್ನು ಕರಿತಿದ್ದೇವೆ. ಅಲ್ಲಿ ಉಡುಪಿಯಲ್ಲಿ ಅನೇಕ ಭಕ್ತರೆಲ್ಲರೂ ಸೇರಿ ಇನ್ವಿಟೇಷನ್ ಉದ್ಘಾಟನೆ ಆಯ್ತು. ಅಂದ್ರೆ ಉಡುಪಿಯಲ್ಲಿ ಪ್ರತಿಯೊಂದು ಮನೆಗೂ ಕೂಡ ಇನ್ವಿಟೇಷನ್ ಕೊಟ್ಟು ಬರುವಂತದ್ದು. ಹಾಗಾಗಿ ಸಾಧಾರಣ ಒಂದು 6.5 ಲಕ್ಷ 7 ಲಕ್ಷ ಇನ್ವಿಟೇಷನ್ಗಳನ್ನು ಬಿಡುಗಡೆ ಮಾಡಿ ಕೊಡ್ತಿದ್ದಾರೆ. ನೀವೇ ತಿಳಿಸಿರುವಂತೆ ಭಕ್ತರ ಪ್ರತಿಯೊಂದು ಮನೆಗೂ ಹೋಗಿ ಕೂಡ ಕರೆಯೋಲೆಯನ್ನ ಕೊಟ್ಟು ಅವರನ್ನ ಆಮಂತ್ರಿಸ್ತಾ ಇದ್ದಾರೆ. ಎಲ್ಲ ಭಕ್ತರೇ ಮಾಡ್ತಿದ್ದಾರೆ. ಸೊ ಭಕ್ತರ ಪರ್ಯಾಯ ಅಂತ ನೀವು ಮೆನ್ಷನ್ ಮಾಡಿರೋ ಕಾರಣ, ಸೊ ಭಕ್ತರಿಗೆ ನಿಮ್ಮ ಪರ್ಯಾಯ ಕಾಲದಲ್ಲಿ ಅಧಿಕಾರ ಹಸ್ತಾಂತರ ಆದ್ಮೇಲೆ ಪರ್ಯಾಯ ಕಾಲದಲ್ಲಿ ಯಾವ ರೀತಿಯ ವಿಶೇಷತೆ ಭಕ್ತರು ನೋಡಬಹುದು? ವಿಶೇಷತೆ ಮುಖ್ಯವಾಗಿ ಈ ಕೃಷ್ಣನ ದರ್ಶನ ಸ್ವಲ್ಪ ಒಳ್ಳೆ ಮಾಡಬೇಕು ಅಂತ, ಸ್ವಲ್ಪ ರಶ್ ಇದ್ರೂ ಕೂಡ ಸರಿಯಾಗಿ ದರ್ಶನ ಆಗುವ ಹಾಗೆ ಒಂದು ವ್ಯವಸ್ಥೆ ಏನಾದ್ರೂ ಮಾಡಬೇಕು. ಮತ್ತೆ ಈ ಭೋಜನ ಊಟದ ವ್ಯವಸ್ಥೆಯಲ್ಲಿಯೂ ಕೂಡ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಫಲಾರ, ಈ ರೀತಿ ಬೇರೆ ಬೇರೆ ಪ್ರಕಾರವಾಗಿ ಊಟ ಆಗ್ಬೇಕು, ಅನ್ನಪ್ರಸಾದ. ಅದರ ಜೊತೆ ಈಗ ಭೋಜನ ಶಾಲೆಯಲ್ಲಿ ಸೌಲಭ್ಯಗಳನ್ನು ಹೆಚ್ಚು ಮಾಡಬೇಕು, ಭಕ್ತರಿಗೆ ಬಗೆಗಳನ್ನು ಹೆಚ್ಚು ಮಾಡುವಂಥದ್ದು. ನಂತರ ವೇದ ಪಾರಾಯಣ ಮಾಡಬೇಕು ಅಂತ. ನಮ್ಮ ಸನಾತನ ಧರ್ಮದ ಮೂಲ ಯಾವುದು ಅಂತ ಕೇಳಿದ್ರೆ ವೇದ. ಆದ್ರೆ ವೇದಗಳು ಅರ್ಥ ಆಗುದಿಲ್ಲ ಅಂತ ಇತಿಹಾಸ, ಪುರಾಣ, ಮಹಾಭಾರತ, ಭಗವದ್ಗೀತೆ ಇದೆಲ್ಲ ನಂತರ ಬಂದದ್ದು. ಹಾಗಾಗಿ ನಮ್ಮ ಮೂಲ ಗ್ರಂಥ ನಿಜವಾಗಿ ವೇದ, ಅದರ ರಕ್ಷಣೆ ನಡಿಬೇಕು. ಕಲ್ತವರನ್ನು ಕರೆಸಿ ಅವರಿಗೆ ಸಂಭಾವನೆ ಕೊಟ್ಟು ಪ್ರೋತ್ಸಾಹ ಮಾಡಿ ಪಾರಾಯಣ ಮಾಡಿಸ್ಬೇಕು. ಕೃಷ್ಣ ಮಠದಲ್ಲಿಯೂ ಕೂಡ ಪಾರಾಯಣ ನಡಿಬೇಕು ಅಂತ. ತಿರುಪತಿಯಲ್ಲಿ ನಾವು ಮನೆಯಲ್ಲಿ ಕೂತು ಪಾರಾಯಣ ಮಾಡಿದ್ರೂ ಕೂಡ ನಮ್ಗೆ ಸಂಭಾವನೆ ಕೊಡ್ತಾರೆ, ಅಷ್ಟು ಪ್ರೋತ್ಸಾಹ ಮಾಡ್ತಾರೆ. ಹಾಗಾಗಿ ಒಂದೊಂದು ಹೆಜ್ಜೆ ಆಗಿ ಹೋಗುವ ಅಂತ ವೇದ ಪಂಡಿತರ ಪೋಷಣೆ ನಡಿಬೇಕು. ಆಗ ಪಂಡಿತರ ಪೋಷಣೆಯೂ ನಡೀತದೆ, ಅಲ್ಲಿ ಆ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗ್ತದೆ. ಬಂದಂತಹ ಭಕ್ತರಿಗೆ ಪರಮಾತ್ಮನ ಚಿಂತನೆ ಇದೇ ಒಂದು ತಲೆಯಲ್ಲಿ ಬರ್ತದೆ, ಆ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಆಗ್ತದೆ ಅಂತ. ಹಾಗೆ ಭಕ್ತರಿಗೂ ಪರಮಾತ್ಮನ ಮೇಲೆ ಭಕ್ತಿ ಜಾಸ್ತಿ ಆಗ್ತದೆ, ಭಕ್ತಿ ಜಾಸ್ತಿ ಇದ್ದವರಿಗೂ ಕೂಡ ಅನುಗ್ರಹ ಆಗ್ತದೆ. ಅನೇಕ ಭಕ್ತರಿಗೆ ಬೇರೆ ಬೇರೆ ಕಡೆ ಅವಕಾಶ ಇರ್ತದೆ ಸೇವೆ ಮಾಡಲಿಕ್ಕೆ, ಬೇರೆ ಬೇರೆ ದೇವಸ್ಥಾನಗಳಲ್ಲಿ. ಅದೇ ರೀತಿ ಕೃಷ್ಣ ಮಠದಲ್ಲಿಯೂ ಕೂಡ ಸೇವೆ ಮಾಡಲಿಕ್ಕೆ ಒಂದು ಮುಕ್ತ ಅವಕಾಶ ಕೊಡಬೇಕು ಅಂತ. ಹೀಗೆ ನೀವು ಬಂದು 10 ದಿವಸ ಅಲ್ಲೇ ಇದ್ದು ತಮ್ಮಿಂದ ಆಗೋ ಸೇವೆಯನ್ನು ಕೃಷ್ಣನಿಗೆ ಮಾಡಬಹುದು. ಅದು ಯಾವ ರೀತಿ ಇರ್ಬೋದು, ಕ್ಯೂ ನಿಲ್ಲಿಸುವಂಥದ್ದು, ತುಳಸಿ ಕ್ಲೀನ್ ಮಾಡುವಂಥದ್ದು, ಹೂ ಕಟ್ಟುವಂಥದ್ದು, ಅಥವಾ ಯಾವ ರೀತಿ ಅಲ್ಲೆಲ್ಲ ಇರ್ತದೆ ಬಡಿಸುವಂಥದ್ದು. ಈ ರೀತಿ ತಮ್ಮಿಂದ ಆಗೋ ಸೇವೆಯನ್ನು ಕೃಷ್ಣ ಮಠದಲ್ಲಿ ನೀವು ನಡೆಸಬೇಕು. ನಿಮ್ಮ ಕೃಷ್ಣ ಮಠ ಆ ಭಾವನೆ ಬರಬೇಕು. ಹಾಗಾಗಿ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡ್ಲಿಕ್ಕೆ ಉಂಟು. ಬಹಳ ಒಳ್ಳೆ ಯೋಚನೆ. ನೋಡಿದ್ರಲ್ಲ ವೀಕ್ಷಕರೇ, ಭಕ್ತರ ಪರ್ಯಾಯ ಅಂತ ಅವ್ರು ಈ ಮೊದಲೇ ತಿಳಿಸಿದ್ದಾರೆ. ಅವರ ಚಿಂತನೆ ಕೂಡ ಅಷ್ಟೇ ಅದ್ಭುತವಾಗಿದೆ. ಬಂದಂತ ಪ್ರತಿಯೋರ್ವ ಭಕ್ತನಿಗೂ ಕೂಡ ದರ್ಶನದಲ್ಲಿ ಯಾವುದೇ ಲೋಪ ಆಗಬಾರದು, ಅದೇ ರೀತಿಯಲ್ಲಿ ಭೋಜನ ವ್ಯವಸ್ಥೆಯಲ್ಲಿ ಯಾವುದೇ ವಿಚಾರದಲ್ಲೂ ಕೂಡ ಅಲ್ಲಿ ಕೊರತೆ ಉಂಟಾಗಬಾರದು. ಅದರ ಜೊತೆಯಲ್ಲಿ ನಮ್ಮ ಧರ್ಮವನ್ನು ನಾವು ಬೆಳೆಸಬೇಕು. ಅಂದ್ರೆ ವೇದ ಪಾರಾಯಣ ಒಂದು ಬಹಳಷ್ಟು ಅದ್ಭುತವಾದಂತಹ ಯೋಚನೆ ನಮ್ಮ ಈ ಶಿರೂರು ಪರ್ಯಾಯದಲ್ಲಿ ನೋಡಬಹುದು. ಶಿರೂರು ಪರ್ಯಾಯ ಕೃಷ್ಣ ಭಕ್ತರ ಪರ್ಯಾಯ. ಸೊ ಭಕ್ತರಿಗೆ ಸೇವೆಗೆ ಮುಕ್ತ ಅವಕಾಶ ಈ ಒಂದು ಪರ್ಯಾಯ ಕಾಲದಲ್ಲಿ ಸಿಗ್ತಾ ಇದೆ. ಈ 2 ವರ್ಷ ಆ ಒಂದು ಸೇವೆಯ ಸದುಪಯೋಗವನ್ನ ತಾವೆಲ್ಲರೂ ಪಡ್ಕೊಳ್ಬೇಕಂತ ನಾವು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಈ ಶಿರೂರು ಪರ್ಯಾಯಕ್ಕೆ ಆಗಮಿಸಿ ಈ ಒಂದು ಪರ್ಯಾಯವನ್ನ ಮತ್ತಷ್ಟು ವಿಜೃಂಭಣೆಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಅವಕಾಶ ಕೊಟ್ಟಕ್ಕಾಗಿ ಯತಿಗಳಿಗೆ ಧನ್ಯವಾದಗಳು.